ಇದರ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಸೊ ಇವೆಲ್ಲ ಸವಾಸ ಬೇಡ ಅಂತ ಹೇಳಿಬಿಟ್ಟು ನಾನು ನನ್ನ ಲೈಫ್ನ ಇನ್ನೊಂದಷ್ಟು ಈಸಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಪಾತ್ರೆ ಸ್ಟ್ಯಾಂಡ್ ತಂದಿದ್ದೀನಿ. ಇದು ಒಂದು ಸ್ಟೇನ್ಲೆಸ್ ಸ್ಟ್ಯಾಂಡು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮೆಲ್ಲರೊಟ್ಟಿಗೆ ಒಂದು ಸ್ಪೆಷಲ್ ಆಗಿರುವಂಥ ವಿಡಿಯೋದೊಟ್ಟಿಗೆ ಬಂದಿದ್ದೀನಿ. ನಾನು ಏನೋ ವಿಡಿಯೋ ಅಂತಾನೆ ನೀವೆಲ್ಲರೂ ನೋಡ್ತಿರೋ ಹಾಗೆ, ಇದು ಬಂದು ಪಾತ್ರೆ ಸ್ಟ್ಯಾಂಡು. ಇದು ಸ್ಟೇನ್ಲೆಸ್ ಸ್ಟೀಲ್ ನಾನು ತೊಗೊಂಡಿರೋದು. ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದರೆ, ಸಾಕಷ್ಟು ಜನ ಲೇಡೀಸು ಹೌಸ್ ವೈಫ್ ಆಗಿರ್ಬೋದು ಅಥವಾ ಹೋಮ್ ಮೇಕರ್ ಆಗಿರ್ಬೋದು ಅಥವಾ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು. ಸೊ ಇವ್ರಿಗೆಲ್ಲರಿಗೂ ಪಾತ್ರೆ ತೊಳೆದು ಇಡೋದೇ ದೊಡ್ಡ ಸಮಸ್ಯೆ ಆಗುತ್ತೆ ಅಲ್ವಾ? ಅದಕ್ಕೆ ಆ ಸಮಸ್ಯೆನ ದೂರ ಮಾಡುವಂಥ ಸ್ಟ್ಯಾಂಡ್ ಇಲ್ಲಿದೆ ಅಂತಲೇ ಹೇಳ್ಬೋದು ನಾನು. ಯಾಕಂತ ಅಂದರೆ, ಇವಾಗ ನಾನು ನೋಡಿರೋ ಸಾಕಷ್ಟು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಸಾಕಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಈ ವಿಡಿಯೋದಲ್ಲಿ. ಏನದು ಅಂತ ಅಂದರೆ, ಈಗ ನಾನು ಪಾತ್ರೆ ತೊಳೆದ್ಬಿಟ್ಟು ಏನು ಮಾಡ್ತೀವಿ ನಾವು, ಫಸ್ಟ್ ಸ್ಟೆಪ್ ಅಂತಂದರೆ, ಒಂದು ಆ ಪಾತ್ರೆ ತೊಳೆದ ಜಾಗದಲ್ಲಿ ನಾವು ದಬಾಕ್ತಾ ಹಾಕ್ಕೊಂಡು ಹೋಗ್ತೀವಿ ಸೋರ್ಕೊಳ್ಳಿ ಅಂತ. ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ, ಯಾಕಂದರೆ ಹಾಗೆ ಇರೋದು. ಸಮ್ಟೈಮ್ಸ್ ಟೈಮ್ ಆಗಿಲ್ಲ ಅಂತ ಹೇಳಿದಾಗ ಎತ್ತಿ ಒರೆಸಿ ಜೋಡಿಸ್ಬೇಕು, ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ? ಸೊ ಇವಾಗಿನ ಫಾಸ್ಟ್ ಲೈಫಲ್ಲಿ ನಮ್ಗೆ ಅಷ್ಟೆಲ್ಲ ಟೈಮ್ ಸಿಗ್ತಾನೇ ಇಲ್ಲ. ಮತ್ತೆ ನೆಕ್ಸ್ಟ್ ಏನು ಮಾಡಿದ್ವಿ, ಇನ್ನೂ ಅಪ್ಗ್ರೇಡ್ ಆಗೋಣ ಅಂತ ಹೇಳಿಬಿಟ್ಟು ಒಂದು ಟಬ್ ತೊಗೊಂಡ್ಬಂದ್ವಿ. ಟಬ್ಬಲ್ಲೂ ಕೂಡ ಪಾತ್ರೆ ತೊಳೆದು ಹಾಕಿದಾಗ ಟಬ್ಬಲ್ಲಿ ತುಂಬ ನೀರು, ಆ ಪಾತ್ರೆ ಸೋರಿಯೋ ನೀರೆಲ್ಲ ಅಲ್ಲೇ ಸ್ಟಾಕ್ ಕಲೆಕ್ಟ್ ಆಗಿ ಅದು ಇನ್ನೊಂದಷ್ಟು ವಾಸನೆ ಬರ್ಸ್ತಾ ಇತ್ತು ಪಾತ್ರೆಗಳನ್ನೆಲ್ಲ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಂತ ಹೋದೆ. ನೆಕ್ಸ್ಟ್ ಸ್ಟೆಪ್ ಏನು? ಸೊ ಆಲ್ಮೋಸ್ಟ್ ಸೇಮ್ ಸ್ಟ್ಯಾಂಡೇನೆ, ಬಟ್ ಅದು ನೀರೆಲ್ಲ ಸೊರ್ಕೊಂಡು ಒಂದು ಟ್ರೇಯಲ್ಲಿ ಇರುತ್ತೆ. ಸೊ ಅದನ್ನು ಚೆಲ್ಲಿ ಯೂಸ್ ಮಾಡ್ಬೋದು ಅಂತ ಅದು ಕೂಡ ಡಂಪ್ ಆಗ್ತಾ ಹೋಗ್ತಿತ್ತು ಪಾತ್ರೆ ಮೇಲೆ. ಸೊ ಏನಾಗುತ್ತೆ, ಇವಾಗ ನೀರು ಬಿದ್ದು ವೈಟ್ ಪ್ಯಾಚಸ್ ಆಗೋದು. ಸೊ ಇದರ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಸೊ ಇವೆಲ್ಲ ಸವಾಸ ಬೇಡ ಅಂತ ಹೇಳಿಬಿಟ್ಟು ನಾನು ನನ್ನ ಲೈಫ್ನ ಇನ್ನೊಂದಷ್ಟು ಈಸಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಪಾತ್ರೆ ಸ್ಟ್ಯಾಂಡ್ ತಂದಿದ್ದೀನಿ. ಇದು ಒಂದು ಸ್ಟೇನ್ಲೆಸ್ ಸ್ಟ್ಯಾಂಡು. ಇದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಪಾತ್ರೆ ತೊಳೆದಿದ ತಕ್ಷಣ ನಾವು ಎಲ್ಲೂ ಸೋರ್ ಹಾಕೋದು ಬೇಡ. ಅದು ನೀರು ಸೋರ್ ಆಗಿದ ತಕ್ಷಣ ಮತ್ತೆ ಎತ್ತಿ ಬಟ್ಟೆಲಿ ಒರೆಸಿ ನೀಟಾಗಿರ್ಬೇಕು ಅನ್ನೋ ಜಾಗಕ್ಕೆ ಆ ಥರ ಏನೂ ಇಲ್ದಿರಂಗೆ ಟೆನ್ಷನ್ ಫ್ರೀ ಆಗಿ ಇಮಿಡಿಯೇಟಾಗಿ ಚೆನ್ನಾಗಿ ತೊಳೆದು ಟಕ್ 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 ಅಂತ ಅದರ ಜಾಗಕ್ಕೆ ನಾವು ಇಡ್ತಾ ಹೋಗ್ಬೋದು. ಇವಾಗ ನನಗೆ ಲೋಟಕ್ಕಾಗಿರ್ಬೋದು, ಸ್ಪೂನ್ಸ್ಗಾಗಿರ್ಬೋದು ಅಥವಾ ಪ್ಲೇಟ್ಸ್ಗಾಗಿರ್ಬೋದು ಅಥವಾ ದೊಡ್ಡ ಪಾತ್ರೆಗಳಿಗಾಗಿರ್ಬೋದು, ಎಲ್ಲನೂ ಒಂದೇ ಕಡೆ ನಂಗೆ ಇಡಬೇಕು. ತೊಳೆದಿನೂ ಕೂಡ ಒಂದೇ ಕಡೆ ನೀಟಾಗಿ ಒಂದೇ ಸಮ ಇಡಬೇಕು, ಪ್ಲಸ್ ಯೂಸ್ ಮಾಡ್ಬೇಕಾದ್ರೂ ಕೂಡ ಈಸಿಯಾಗಿ ಸಿಗಬೇಕು ಅಂತ ಹೇಳಿಬಿಟ್ಟು ಈ ಆಲ್ ರೌಂಡರ್ ಅಂತ ಹೇಳ್ತಾರೆ, ಅಥವಾ ಆಲ್ ಥಿಂಗ್ಸ್ ಇಡುವಂಥ ಒಂದು ಸ್ಟ್ಯಾಂಡ್ನ ನಾನಿಲ್ಲಿ ತಗೊಂಡಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಸ್ಟ್ಯಾಂಡು. ಇದು ಬಂದು ಸ್ಟ್ಯಾಂಡ್ ಬರೀ ಇಡೋಕೆ ಮಾತ್ರ ಅಲ್ಲ, ಇಲ್ಲಿ ಹ್ಯಾಂಗಿಂಗು ಕೂಡ ಇದೆ. ಸೊ 4 ಸೈಡ್ಸ್ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಸ್ಪೇಸ್ ಇಲ್ಲ ಸ್ಟ್ಯಾಂಡ್ ಮಾಡೋದಕ್ಕೆ ಅಂದರೆ ಅವರು ವಾಲ್ಗೆ ಹ್ಯಾಂಗ್ ಕೂಡ ಮಾಡಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ವಾಶ್ ಬೇಷನ್ ನಿಯರ್ ಕೂಡ ನಾವು ಸ್ಟ್ಯಾಂಡ್ ಇಟ್ಕೋಬೋದು, ಅಥವಾ ವಾಶ್ ಬೇಷನ್ ವಾಲ್ಗೆ ಕೂಡ ನಾವು ಸ್ಟ್ಯಾಂಡ್ನ ಅಂದರೆ ವಾಲ್ ಹ್ಯಾಂಗ್ ಕೂಡ ಮಾಡಿ ಯೂಸ್ ಮಾಡ್ಬೋದು. ಪ್ಲಸ್ ಇಲ್ಲಿ ನಾನು ವಾಲ್ ಹ್ಯಾಂಗಿಂಗ್ ಆಗಿ ಇಟ್ಕೊಂಡಿಲ್ಲ ಸ್ಟ್ಯಾಂಡ್ನ, ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ಎಲ್ಲಿ? ನನ್ನ ಶೆಲ್ಫ್ ಮೇಲೆ ಇಟ್ಕೋತೀನಿ. ಅದಕ್ಕೋಸ್ಕರ ಪಾತ್ರೆ ಸೋರಿದ ನೀರೆಲ್ಲ ಶೆಲ್ಫ್ ಮೇಲೆ ಬಂದಾಗ ಅದು ಏನು ಮಾಡುತ್ತೆ, ಶೆಲ್ಫಿಂದ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಅವಾಗ ಜಾರ್ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆದು ಒಂದು ನೀರು ಇಟ್ಕೊಳ್ಳೋಂಥ ಮ್ಯಾಟ್ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಸೊ ಆ ಮ್ಯಾಟ್ ಮೇಲೆ ಇಟ್ಟಾಗ ಎಲ್ಲ ನೀರುಗಳು ಸೋರಿ ಮ್ಯಾಟಿಂದ ಆಚೆ ಬರೋದಿಲ್ಲ, ಅಲ್ಲೇ ಅದು ಸೋರ್ಕೊಂಡು ಡ್ರೈ ಆಗೋಗ್ಬಿಡುತ್ತೆ. ಸೊ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತಲ್ವಾ ಇದು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಹೇಗೆ ನಾನು ಅರೇಂಜ್ ಮಾಡ್ತಾ ಹೋಗ್ತೀನಿ ಅಂತ. ಸೊ ನಮ್ಮ ಲೈಫ್ನ ಸಿಕ್ಕಾಬಟ್ಟೆ ಈಸಿ ಮಾಡುವಂಥ ಸ್ಟ್ಯಾಂಡ್ ಇದು ಅಂತ ಹೇಳ್ಬೋದು. ಇಲ್ಲಿ ಸ್ಮಾಲ್ ಪ್ಲೇಟ್ಸು ಕೂಡ ಇಡ್ತಾ ಹೋಗ್ಬೋದು. ನೋಡಿ, ಇದು ಲಿಡ್ಡು. ಸೊ ಲಿಡ್ ಇಡೋಕ್ಕೆ ಈ ಕಡೆ ಸ್ಪೇಸ್ ಇದೆ. ಸೊ ಪಾತ್ರೆಗೆ ಒಂದೊಂದು ಪ್ಲೇಟ್ಸ್ಗೆ ಒಂದು ಸ್ಟ್ಯಾಂಡು ಅಥವಾ ಸ್ಪೂನ್ಸ್ಗಳಿಗೆ ಒಂದು ಸ್ಟ್ಯಾಂಡು ಹಾಗೆಲ್ಲ ಏನೂ ಇಲ್ಲ, ಎಲ್ಲನೂ ಒಂದೇ ಕಡೆ ಇಡುವಂಥ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ನೋಡಿ, ನಾನೀಗ ಇಡ್ತಾ ಹೋಗ್ತೀನಿ. ಈಸಿ, ನಮ್ಮ ಲೈಫ್ನ ಈಸಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಶೇಪಲ್ಲಿ, ಲಾರ್ಜ್ ಸೈಜ್ ಆಗಿರ್ಬೋದು, ಮೀಡಿಯಮ್ ಸೈಜ್ ಆಗಿರ್ಬೋದು, ಅಥವಾ ಸ್ಮಾಲ್ ಸೈಜ್ ಆಗಿರ್ಬೋದು, ಪ್ಲೇಟ್ಸು ಎಲ್ಲನೂ ನೀಟಾಗಿ ಫಿಟ್ ಆಗ್ತಾ ಹೋಗುತ್ತೆ ಇಲ್ಲಿ ಅಂತ ನೋಡ್ತಾ ಇದ್ದೀರಾ ನೀವು. ನೆಕ್ಸ್ಟ್ ಇಲ್ಲಿ ಲಾರ್ಜ್
ಲಾರ್ಜ್ ಅಲ್ಲ, ಮೀಡಿಯಮ್ ಅಂತಲೇ ಹೇಳ್ಬೋದು. ಸೊ ಪ್ಲೇಟ್ಸ್ನ ಕೂಡ ನಾವಿಲ್ಲಿ ಇಡ್ತಾ ಹೋಗ್ಬೋದು. ನೋಡಿ, ಒಂದರಲ್ಲಿ ನೀವು 2 ಕೂಡ ಇಡ್ಬೋದು. 2 ಸೇಮ್ ಥಿಂಗ್ಸ್ನ ಒಂದು ಸೈಡಲ್ಲೂ ಇಡ್ತಾ ಹೋಗ್ಬೋದು. ಪ್ಲಸ್ ಊಟ ತಟ್ಟೆನೂ ಅಷ್ಟೇ. ನೀವು ಊಟ ತಟ್ಟೆ ಬಂದು ನಾನಿಲ್ಲಿ ಫಸ್ಟ್ ಊಟ ತಟ್ಟೆ ತೋರಿಸ್ಬಿಡ್ತೀನಿ. ಊಟ ತಟ್ಟೆನೂ ಇಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗ್ಬೋದು. ಇದು ಕೂಡ ಒನ್ ಆಫ್ ದ ಲಿಡ್ಡು. ಸೊ ಅದನ್ನ ಇಲ್ಲಿ ಇಡ್ತೀನಿ ನಾನು ನೆಕ್ಸ್ಟ್ ನಿಮಗೆ ಊಟ ತಟ್ಟೆಲ್ಲ ಅರೇಂಜ್ ಆದಮೇಲೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಊಟದ ಪ್ಲೇಟ್ಸ್ನೆಲ್ಲ 2 ಕೂಡ ಒಟ್ಟಿಗೆ ಇಡೋಷ್ಟು ಆ ಸ್ಟ್ಯಾಂಡಲ್ಲಿ ಗ್ಯಾಪ್ ಇದೆ ಅಂತ ಹೇಳ್ಬೋದು. ಸೊ ಒಂದೇ ಇಟ್ಟರೆ ಅಯ್ಯೋ ಸಾಲ್ತಿಲ್ವಲ್ಲ ಜಾಗ, ಹಾಗೆಲ್ಲ ಇಲ್ಲ. ಇಲ್ಲಿ ಪಾರ್ಟಿಷನ್ 1 2 3 4 5 ಇದೆ. 5ಅಲ್ಲಿ ಒಂದರಲ್ಲಿ ನೀವು 2 ಮಿನಿಮಮ್ ಮ್ಯಾಕ್ಸಿಮಮ್ 3 ಇಡಬಹುದು. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಆರಾಮ್ಸೆ ಇಡ್ತಾ ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಬಂದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಲಿಡ್ ಕಂಪಾರ್ಟ್ಮೆಂಟ್ಸು. ಲಿಡ್ ಒಂದು ಇಲ್ಲಿ 2 ಪ್ಲೇಟ್ಸ್ ಇಡ್ತಾ ಇದ್ದೀನಿ. ಸೊ ನೋಡಿ, ಹೀಗೂ ಕೂಡ ಇಡಬಹುದು. ನೆಕ್ಸ್ಟ್ ಟ್ರೇನು ಕೂಡ ನಾನಿಲ್ಲಿ ಊಟದ ಪ್ಲೇಟ್ಸ್ ಇರ್ತೀನಲ್ಲ ಅಲ್ಲೇ ಇಡ್ತಾ ಹೋಗ್ತೀನಿ. ಸೊ 2 ಟ್ರೇನ ನಾನು ಒಂದೇ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಅಷ್ಟು ಜಾಗ ಸಫಿಷಿಯೆಂಟಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಈ ಚಾಪಿಂಗ್ ಬೋರ್ಡ್ ಬಗ್ಗೆ ಹೇಳಲೇಬೇಕು. ನನಗೊಬ್ರು ಕಮೆಂಟ್ ಕೂಡ ಮಾಡಿದ್ರು, ಏನಿದು ಸ್ಟೀಲ್ ಮೇಲೆ ಎಲ್ಲ ಚಾಪ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಇಟ್ ಇಸ್ ನಥಿಂಗ್ ಬಟ್ ಚಾಪಿಂಗ್ ಬೋರ್ಡ್ ಅಂತ. ಸ್ಟೀಲ್ದು ಇದು ತುಂಬಾ ಯೂಸ್ ಆಗುತ್ತೆ. ನಾಟ್ ಓನ್ಲಿ ಚಾಪಿಂಗ್, ಇದ್ರ ಮೇಲೆ ನಾವು ಚಪಾತಿ ಕೂಡ ಲಟ್ಟಿಸ್ಬೋದು. ನಾನು ಚಪಾತಿ ಕೂಡ ಮಾಡ್ತೀನಿ ಇದರಲ್ಲೇ ಯೂಸ್ ಮಾಡಿಕೊಂಡು. ಸೊ ಹೀಗಿರುತ್ತೆ ಇದು ಹೋಲ್ಡಿಂಗ್ ಕೂಡ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒನ್ ಆಫ್ ಮೈ ಫೇವ್ರೆಟ್ ಒನ್ ಅಂತಲೇ ಹೇಳ್ಬೋದು. ಆಲ್ ಇನ್ ಒನ್. ಚಾಪಿಂಗ್ ಆರು ಆಗಿರ್ಬೋದು, ಚಪಾತಿ ಆರು ಆಗಿರಬಹುದು, ಅಥವಾ ಚಪಾತಿ ಹಿಟ್ಟು ಕೂಡ ಇದರಲ್ಲಿ ಕಲಿಸ್ಬೋದು. ಸೊ ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಇದು ಕೂಡ ಈ ಸ್ಟ್ಯಾಂಡಲ್ಲೇ ನಾನು ಇಡ್ತೀನಿ. ಲೋಟಗಳನ್ನ ಇಡ್ತಾ ಹೋಗೋಣ. ನೋಡಿ ಎಷ್ಟು ಈಸಿ. ತೊಳ್ಳಿ ಲೋಟಗಳೆಲ್ಲ ಹಾಗೆ ಇಡ್ತಾವ್ರೆ, ಅದು ಸೋರ್ತಾ ಹೋಗುತ್ತೆ. ಸೊ ನೀಟಾಗಿ ಡ್ರೈ ಕೂಡ ಆಗುತ್ತೆ. ನಾವು ಒರೆಸ್ಬೇಕು ಅಂತೆಲ್ಲ ಏನೂ ಇಲ್ಲ. ಈಸಿ ಟು ಟೇಕ್ ಆ್ಯಂಡ್ ಯೂಸ್ ಕೂಡ, ನಾವು ಈಸಿಯಾಗಿ ಯೂಸ್ ಕೂಡ ಮಾಡ್ಬೋದು. ನೋಡಿ, ಸಿಂಪಲ್ ಅಲ್ವಾ? ಓಕೆ, ಇವಾಗ ನಾನು ಆ ಸೈಡು ಕೂಡ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಓಕೆ, ಇವಾಗ ಲೋಟ ನಾನು ಜೋಡಿಸಾಯ್ತು. ನೆಕ್ಸ್ಟ್ ಇವಾಗ ನನಗೆ ಇನ್ನೊಂದು ವ್ಯೂ ತೋರಿಸ್ತಾ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ಸ್ಪೂನ್ಸ್ಗಳನ್ನೆಲ್ಲ ಇಡ್ತಾ ಹೋಗ್ತೀನಿ. ಸೊ ಫಸ್ಟು ಸ್ಪೂನ್ಸಿಗೆ ಮುಂಚೆ ಒಂದು ತೋರಿಸ್ಬಿಡ್ತೀನಿ. ಇದು ಚಾಪಿಂಗ್ ಬೋರ್ಡ್ದು ಮತ್ತು ನಾನು ಚಪಾತಿ ಎಲ್ಲ ಲಟ್ಟಿಸ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಸ್ಟೀಲ್ ರೋಲರ್ ಕೂಡ ಇದೆ. ಇದನ್ನು ಕೂಡ ಆರಾಮಾಗಿ ನಾವು ತೊಳೆದ್ಬಿಟ್ಟು ಪ್ಲೇಸ್ ಮಾಡ್ಬೋದು ಇಲ್ಲಿ ನೋಡಿ. ಮತ್ತು ಸಾಕಷ್ಟು ಸ್ಪೂನ್ಸು ನಾವಿಲ್ಲಿ ಒಟ್ಟಿಗೆ ಅಸೆಂಬಲ್ ಮಾಡ್ಬೋದು. ಇಲ್ಲಿ ಹೀಗೆ ಇಡ್ತಾ ಹೋಗ್ಬೋದು. ಓಕೆ, ಒಟ್ಟಿಗೆನೂ ಇಡ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಹೀಗೆ ಇಡ್ಬೋದು. ಇಲ್ಲಿ ಇನ್ನೊಂದಷ್ಟು ಸ್ಪೂನ್ಸಿಗೆ ಜಾಗ ಇದೆ. ಇಲ್ಲೂ ಕೂಡ ಸ್ಪೂನ್ಸ್ನ ಇಡ್ತಾ ಹೋಗ್ಬೋದು. ನೋಡಿ ಹೀಗೆ. ಮತ್ತೆ ಇಲ್ಲಿ ಅನ್ನದ ಕೈಗೆ ಕೂಡ ನಾವು ಹ್ಯಾಂಗ್ ಮಾಡ್ಬೋದು. ಅಷ್ಟು ಜಾಗ ಕೊಟ್ಟಿದ್ದಾರೆ ಅವರು. ನೋಡಿ ಹೀಗೆ. ಸೊ ಸ್ಪೂನ್ಸ್ಗಳು ಇಡ್ಬೋದು, ಅನ್ನದ ಕೈ ಆಗಿರ್ಬೋದು, ಸೌಟ್ ಆಗಿರ್ಬೋದು, ಎಲ್ಲನೂ ನಾವು ಇಲ್ಲಿ ಇಡ್ಬೋದು. ರೋಲರ್ ಕೂಡ, ಚಪಾತಿ ರೋಲರ್ ಕೂಡ ನಾವು ಇಡಬಹುದು. ನೆಕ್ಸ್ಟ್ ಇಲ್ಲಿ ದೊಡ್ಡ ಪಾತ್ರೆ ಅಂತೆಲ್ಲ ಬಂದಾಗ ದೊಡ್ಡ ಪಾತ್ರೆನೂ ಕೂಡ ತೊಳೆದ್ಬಿಟ್ಟು ಈ ರೀತಿ ಊಟ ಮಾಡಿ ಇಡಬಹುದು. ನೋಡಿ, ನೀಟಾಗಿ ಪ್ಲೇಸ್ ಆಯಿತು. ಸೊ ಈಗ ಹಾಲಿನ ಪಾತ್ರೆನೂ ಕೂಡ, ಈ ಪಾತ್ರೆ ಮೇಲೂ ಕೂಡ ಇಡಬಹುದು, ತುಂಬ ಜಾಸ್ತಿ ಪಾತ್ರೆ ಇದ್ದಾಗ, ಅಥವಾ ಕೆಳಗೂ ಕೂಡ ಇಡಬಹುದು. ಇದು ಇನ್ನೂ ಒಂದು ದೊಡ್ಡ ಪಾತ್ರೆ, ಇದನ್ನು ಕೂಡ ನಾನು ಇಲ್ಲಿ ಇಡ್ತೀನಿ. ಸೊ ಬಟ್ಲು ಕೂಡ ಇಡಬಹುದು. ನೋಡಿ, ಈ ಪಾತ್ರೆ ಮೇಲೂ ಕೂಡ ಇಡಬಹುದು. ಸೊ ಕಾಫಿ ಪಾತ್ರೆ, ಹಾಲು ಪಾತ್ರೆ, ಮತ್ತು ದೊಡ್ಡ ಬಟ್ಲು, ಚಿಕ್ಕ ಬಟ್ಲು ಎಲ್ಲನೂ ಕೂಡ ಇಡ್ತಾ ಹೋಗ್ಬೋದು. ಎಷ್ಟು ಜಾಗ ಇದೆ ಅಂತ ಅಂದರೆ ಇನ್ನೂ ಕೂಡ ಪಾತ್ರೆ ನಾವು ಇಡ್ತಾ ಹೋಗ್ಬೋದು. ನೋಡಿ
ಹೀಗಿದೆ ನಮ್ಮ ಪಾತ್ರೆ ಸ್ಟ್ಯಾಂಡು. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಎಲ್ಲ ರೀತಿ ಪಾತ್ರೆ ಅಂದರೆ ಬರೀ ಪಾತ್ರೆ ಅಲ್ಲ, ಲೋಟ ಕೂಡ ಇನ್ಕ್ಲೂಡ್ ಆಗುತ್ತೆ, ಟ್ರೇ ಕೂಡ ಇನ್ಕ್ಲೂಡ್ ಆಗುತ್ತೆ, ಸ್ಪೂನ್ ಸೌಟು ಅನ್ನೋದಕ್ಕೆ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬೋದು. ಈಸಿ, ಇಮ್ಮಿಡಿಯೇಟ್ ಆಗಿ ತೊಳ್ದು ಎತ್ತಿ ಇಡೋ ಅಂತ ಸ್ಟ್ಯಾಂಡ್ ಅಂತ ಹೇಳ್ಬೋದು. ನಮ್ಮ ಲೈಫ್ನ ಸಿಕ್ಕಾಪಟ್ಟೆ ಈಸಿ ಮಾಡ್ಕೊಡುತ್ತೆ ಕಿಚನ್ ವರ್ಕ್ಗಳ ಜೊತೆ ಅಂತಲೇ ಹೇಳ್ಬೋದು. ಯಾರೇ ಬಂದರೂ ಕೂಡ ಈಸಿಯಾಗಿ ತೊಗೊಂಡು ಯೂಸ್ ಮಾಡ್ಬೋದು. ನೀಟಾಗಿ ಡ್ರೈ ಆಗಿರುತ್ತೆ, ಸೋರ್ಕೊಂಡಿರುತ್ತೆ, ಯಾವುದೇ ರೀತಿಯಾದ ವೈಟ್ ಪ್ಯಾಚಸ್ ಆಗಲ್ಲ, ತುಕ್ಕು ಕೂಡ ಹಿಡಿಯಲ್ಲ, ರಸ್ಟ್ ಹಿಡಿಯಲ್ಲ ಅಂತ ಹೇಳ್ಬೋದು ನಾನಿಲ್ಲಿ. ಅಂದರೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದೆ ಈ ಸ್ಟ್ಯಾಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫೈನ್, ಇನ್ನೇನಾದರೂ ಮಿಸ್ ಮಾಡಿದ್ನ ನಾನು ಇದರಲ್ಲಿ ಹೇಳೋದಕ್ಕೆ ಅಂತ ನೋಡ್ತೀನಿ. ಇಲ್ಲ ಗೈಸ್, ನಾನು ಏನೂ ಮಿಸ್ ಮಾಡಿಲ್ಲ. ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ ಇದರೊಳಗಡೆ. ಪ್ಲೇಟ್ಸ್ ಆಗಿರ್ಬೋದು, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ನನ್ನ ಪಾತ್ರೆ ತೊಳೆದು ಎತ್ತಿಡೋ ಕೆಲಸನ ತುಂಬ ಈಸಿ ಮಾಡಿಕೊಟ್ಟಿದೆ ಈ ಸ್ಟ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹಾಗೇ ನಿಮಗೂ ಕೂಡ ಈಸಿ ಆಗಲಿ, ನಿಮ್ಮ ಲೈಫು ಕೂಡ ಕಿಚನ್ ವರ್ಕಲ್ಲಿ ಯೂಶಲಿ ಅಡುಗೆ ಮಾಡೋದು ತಕಡಕಂತ ಮಾಡಿಡ್ಬೋದು, ಬಟ್ ಪಾತ್ರೆಗಳು ರೆಡಿ ಇರಬೇಕು. ಆಮೇಲೆ ಪಾತ್ರೆ ತೊಳೆಯೋದು ಒಂದಷ್ಟು ಕೆಲಸ ಆಗುತ್ತೆ. ಯಾಕಂದರೆ ಊಟ ಮಾಡಿ ತಿಂದಿದ ತಕ್ಷಣ ನಮಗೆ ಲಾಸ್ಟ್ ಟಾಸ್ಕ್ ಅಥವಾ ನೆಕ್ಸ್ಟ್ ಟಾಸ್ಕ್ ಅಂತಂದರೆ ಪಾತ್ರೆ ತೊಳೆದು ಜೋಡಿಸೋ ಅಂಥದ್ದು. ಸೊ ಅದು ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಹೇಗೆ ಖುಷಿಯಾಗಿ ಅಡುಗೆ ಮಾಡಿ ಪಾತ್ರೆ ಅಂದರೆ ಅಡುಗೆ ಮಾಡಿ ಅಡುಗೆ ತಿಂದು ಆ ಪಾತ್ರೆಗಳನ್ನ ತೊಳೆದು ಜೋಡಿಸಿ ಇಟ್ಟು ನಾನು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ. ಅದೇ ರೀತಿ ನೀವೆಲ್ಲರೂ ಲೇಡೀಸು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಸೊ ಅವರು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಲಿ ಕಿಚನ್ನ ಐಟಮ್ಸ್ನ ಆಗಿರ್ಬೋದು, ಅಥವಾ ಡಿಶ್ ವಾಶ್ ಎಲ್ಲ ಏನೇನು ಮಾಡಿ ಎತ್ತಿಡೋಕ್ಕೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೋಪ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗತ್ತೆ ಅಂತ ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಕೂಡ ಖುಷಿ ಪಡ್ತೀರಾ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. Thank you for watching the Price YouTube channel. Please do like, share and subscribe to my channel. Do not forget to comment to my WhatsApp number 9916337773 ಗೆ ಕಮೆಂಟ್ ಮಾಡಿ. Thank you all.